ಆಯ್ತಲ್ಲ. ಇಲ್ಲಿಗೊಂದು ಪ್ರಸಂಗ ಒಂದು ಹದಕ್ಕೆ ಒಂದು ಮುಟ್ಟಿತ್ತು. ಅಂದ್ರೆ ಅಲ್ಲ, ನಾನು ಬಂದ ಕೆಲಸ ನಿನ್ನನ್ನೊಂದು ಆ ಜಾಗಕ್ಕೆ ಮುಟ್ಟಿಸಬೇಕು ಅನ್ನುವಂತ ಒಂದು ಕೆಲಸ ಉಂಟಲ್ವಾ? ಆ ಜಾಗಕ್ಕೆ ಯಾವುದೇ ಕಾರಣಕ್ಕೆ ಅವನನ್ನು ನೀನು ಬಿಡಬಾರದು. ಬಿಡುದಿಲ್ಲ. ನಾನು ಸತ್ಯ ಹೇಳ್ತೇನೆ, ಈಗ ನನಗೊಂದು ಮನಸ್ಸಿತ್ತು ನಿಮ್ಮದೊಂದು ಯುದ್ಧದ ಚಂದ ನೋಡಿ ಹೋಗುವ ಅಂತ. ನೋಡ್ತೀರಾ? ಅಲ್ಲ, ಆಶೆ ಉಂಟ, ಆದ್ರೆ ನನಗೆ ನಿಲ್ಲಿಕ್ಕೆ ಆಗುದಿಲ್ಲ. ಅದೇ ಸಮಸ್ಯೆ. ನನಗೆ ನೀನು ಇಷ್ಟು ಹೊತ್ತು ನಿಂತದ್ದೇ ದೊಡ್ಡದು. ಹೌದು. ಹಾಗಾಗಿ ನಾನು ಈಗ ಹೋಗ್ತೇನೆ. ಹೋಗ್ತೀರಾ? ಮತ್ತೆ ನಿನ್ನ ವೈಕುಂಠಕ್ಕೆ ಬರ್ತೇನೆ. ಎಲ್ಲಿಗೆ ಹೋಗುದಿಲ್ಲ? ಮುಂದೆ ಬನ್ನಿ, ನನ್ನ ವೈಕುಂಠಕ್ಕೆ ಬರ್ತೀರಾ? ಅದು ಎಷ್ಟು ದಿವಸದ್ದು ವೈಕುಂಠ? ಅದು ಯಾವುದು? ಅದು ನೀವು ಹೇಳಿದ ವೈಕುಂಠ. ಈಗ ನೀವು ಎಷ್ಟು ದಿವಸದಲ್ಲಿ ಮಾಡ್ತೀರಾ ಅಷ್ಟೇ ದಿವಸ. ನೀವು ಈಗ 12-13 ದಿವಸದ್ದು ವೈಕುಂಠ ಹೇಳಿದ್ದಲ್ಲ? ಅದು ಹೇಳಿದ್ದಲ್ಲ. ಮತ್ತೆ ಈಗ ಅವ ಎಲ್ಲಿರುವುದು? ಹರಿ ವೈಕುಂಠದಲ್ಲಿ. ವೈಕುಂಠದಲ್ಲಿ. ಈಗ ಅವನನ್ನು ಸೋಲಿಸಿ ನೀನು ಗೆದ್ದ ಮೇಲೆ ವೈಕುಂಠ ಯಾರದ್ದು? ವೈಕುಂಠ ನನ್ನದ್ದೇ. ನಿನ್ನದೇ ವೈಕುಂಠಕ್ಕೆ ಬರ್ತೇನೆ ಹೇಳಿದ್ದು. ಹಾಗೆ. ಹೌದು, ಒಳ್ಳೆ ಒಳ್ಳೆ ವಿಷಯ ಹೇಳ್ತೀನಿ. ನಿನಗೆ ಗೊತ್ತಾಗ್ತದೆ. ಅದೊಂದು ನಿಮ್ಮದೊಂದು ಸಮಾರಾಧನೆ ಆಗುದಿಲ್ವಾ? ವೈಕುಂಠ ಸಿಕ್ಕಿದ ಮೇಲೆ ನನ್ನದು ಸಮಾರಾಧನೆ ಸಮಾರಂಭ ಆಗುದಿಲ್ವಾ? ಸಮಾರಾಧನೆಯಲ್ಲಿ ಆ ಹೊತ್ತಿಗೆ ನಾನು ಬರ್ತೇನೆ. ಬಿಡಬೇಡ, ಇನ್ನು ಮರಿಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ. ನೀನೊಂದು ಈ ಪ್ರಸಂಗದಲ್ಲಿ ಒಂದು ಹೇಗಾದ್ರೂ ಮೇಲೆ ಬೀಳ್ಬೇಕು. ಹೌದೌದು, ಈ ಪ್ರಸಂಗದಲ್ಲಿ ಅಂತ ಈಗ ಸದ್ಯಕ್ಕೆ ಮೇಲೆ ಬೀಳುವ ಲಕ್ಷಣದಲ್ಲಿ ಅವನನ್ನು ಬಿಡಬೇಡ.